ಖಾಸಗಿ ಬಸ್ ಚಲಿಸುವ ವೇಳೆ ಚಾಲಕನಿಗೆ ಮೂರ್ಛೆ ರೋಗ ಅಟ್ಯಾಕ್ ಆದ ಪರಿಣಾಮ ಸರಣಿ ಅಪಘಾತ ಸಂಭವಿಸಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ನಡೆದಿದೆ. ನಗರದ ಬನಶ್ರೀ ಆಶ್ರಮದ ಎದುರಲ್ಲಿ ಜೋಡೆತ್ತಿನ ಬಂಡಿ ಮತ್ತು ದ್ವಿಚಕ್ರ ವಾಹನಕ್ಕೆ ಬಸ್ ಡಿಕ್ಕಿ ಆಗಿದ್ದು, ಒಂದು ಎತ್ತಿಗೆ ತೀವ್ರ ಗಾಯಗಳಾಗಿದೆ. ಬೈಕ್ ಸವಾರ ಮತ್ತು ಬಂಡಿ ಗಾಡಿ ಓಡಿಸ್ತಾ ಇದ್ದಂತಹ ರೈತ ಸೇರಿದಂತೆ ಖಾಸಗಿ ಬಸ್ನಲ್ಲಿ ಇದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಪಶು ವೈದ್ಯರು ಆಗಮಿಸಿ ಎತ್ತಿಗೆ ಸ್ಥಳದಲ್ಲೇ ಚಿಕಿತ್ಸೆ ಕೊಟ್ಟಿದ್ದಾರೆ. ಇನ್ನು ಮೂರ್ಛೆ ರೋಗಕ್ಕೆ ತುತ್ತಾದ ಚಾಲಕ ಹಾಗೂ ಗಾಯಗೊಂಡಿದ್ದ ರೈತನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಚಿಕ್ಕಂಬರಲ್ಲ ಅಂದ್ರೆ ಉಳ್ಕೊಂಬಿಡೋರು ಎತ್ತಿನ ಗಾಡಿ ದಿನ ನೋಡಿಲ್ಲ. ಗಾಡಿಯಲ್ಲಿ ಬರೋದಿಲ್ಲ. ಹಿಂಗೆ ಜೆಸಿ ಬತ್ತಲ್ಲ, ಜೆಸಿ ಕೊಟ್ಟಿದ್ದ ಬಂದು ಈಗ ಇದು ಕೊಡೋದು ನಾನು ಬೈಕ್ ಇಳಿಸಿದ್ದೆ. ನಾನು ಬೈಕ್ ಬಸ್ಸಿನ ಜೊತೆಗೆ ಹೋದೆ. ಬಸ್ ಅಲ್ಲಿಂದ ಜೋರ ಬಂತು, ಬೋಲ್ ಪಾಸ್ ಬಂದವು. ಈ ಕಡೆ ಈಗ ಮೊದಲ ಬಂದದ್ದು ಅವನ ಬಂದನ ಜೆಸಿ ಹೊಡಿತ ಬಂದು ಇದು ಗಾಡಿ ಹೊಡೆದು ನಾನು ಹೋಗ್ಬೇಕಾಯ್ತು. ಇಲ್ಲಿ ಬೈಕ್ ಮುಂದಿದ್ದೆ, ನಾನು ಅರಗಾದೆ. ನಮ್ಮ ಬೈಕ್ನ ಅದ್ರಕ್ಕೆ ಹೋಗೈತೆ. ಒಂದು ಎತ್ತು ಏನಾಗಿದೆ, ಸತ್ತೋಗಿದ್ಯಾ? ಇನ್ನೊಂದು ಎತ್ತಿಗೆ ಗಾಯ ಆಗಿದೆಯಾ? ಗಾಯ ಆಗೈತೆ, ಜಲ ಆಗೈತೆ. ಡಾಕ್ಟರ್ ಶ್ರೀನಿವಾಸ್ ಬಾಬು, ಸಹಾಯಕ ನಿರ್ದೇಶಕರು, ಚಳ್ಳಕೆರೆ. ಇಲ್ಲಿ ಬಂದು ನಮ್ಮ ಡಾಕ್ಟ್ರುಗಳು ಇದು ಸತ್ತಿರೋದು ಇದು ನೋಡಿದ್ದಾರೆ ಸ್ಪಾಟು. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಇಂಜೆಕ್ಷನ್ ಮಾಡಿದ್ದಾರೆ. ಯಾವ ಥರ ಆಯ್ತು ಅಂದರೆ ಸ್ಪೀಡಾಗಿ ಬಂದು ಅವನು ಓವರ್ ಸ್ಪೀಡಾಗಿ ಬಂದು ಎತ್ತಿನ ಗಾಡಿಗೆ ಹಿಂದ್ ಗಾಡಿಗೆ ಗುದ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಟಿದ್ದಾನೆ. ಆ ಸ್ಪೀಡ್ ಬಂದು ಮನುಷ್ಯನ ಯಾರು ಏನೋ ಅವ್ನ ಹಣೆ ಬಾರ ಚೆನ್ನಾಗಿತ್ತು, ಬದುಕಿದ್ದ ಅವ್ನು ಮುಂದೆ ನಾನು ಬೈಕ್ ಇಲ್ಲ. ಇನ್ನೊಬ್ಬನು ಹಾಸ್ಪಿಟ್ಲಾಗ ಇದ್ದಾನೆ, ಎತ್ತಿನ ಗಾಡಿನ ಹಾಸ್ಪಿಟ್ಲಾಗ ಇದ್ದಾನೆ. ಇನ್ನು ಅವ್ನು ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಡಾಕ್ಟರ್ ಬಂದಿದ್ದಾರೆ, ಎತ್ತುಗಳು ನೋಡಿದ್ದಾರೆ. ಒಂದ್ ಎತ್ತು ಮರಣ ಒಂದೈತೆ, ಇನ್ನೊಂದು ಎತ್ತು ಡ್ಯಾಮೇಜ್ ಆಗಿದೆ, ಇಂಜುರಿ ಆಗಿದೆ. ಅದ್ರದ್ದೇನು ಪ್ರಾಬ್ಲಮ್? ಅಲ್ಲಿ ಏನೋ ಇಂಜುರಿ ಆಗಿರ್ಬೋದು, ಲೆಗ್ಸ್ ಎಲ್ಲ ಇಂಜುರಿ ಆಗಿದೆ. ಈಗ ಹಾಕಿದ್ವಿ, ಅದನ್ನೇನು ಮುಟ್ಲಿಕ್ಕೆ ಬರಲ್ಲ. ಈಗ ಅದೊಂದು ಸ್ವಲ್ಪ ರಿಲೀವ್ ಆದಾಗ ಬೆಳಿಗ್ಗೆ ಏನಿದೆ ಅದನ್ನ ಮತ್ತೊಂದು ಸ್ವಲ್ಪ ಎಕ್ಸಾಮಿನ್ ಮಾಡಿ ಏನಿದೆ ರಿಪೋರ್ಟ್ಸ್ ಕೊಡ್ತೀವಿ. ಆಯ್ತು, ನೀವು ಅಪ್ಪಾಜಿಗೆ ಏನಾಗಿದೆ? ಇಲ್ಲಿ ಮುಂದೆ ಬೈಕ್ ನಿಲ್ಲಿಸಿ ಬೈಕ್ ಮಕ್ಳಿಗಿತ್ತು. ಗಾಡಿ ಹೊಡಿತಾಗ ನಾನು ಅರ್ಗಾಯ್ ಬಿಟ್ಟು ಅಂತಾರೆ ಬೈಕ್ನು ಬಸ್ಸಿನ ಜೊತೆಗೆ ಒಳಗಡೆ. ಸದ್ಯಕ್ಕೆ ಇಷ್ಟು ಇಲ್ಲಿ ನಡೆದಿರೋ ಘಟನೆ ಸರ್. ಲಾರಿ ಕೆಳಗೆ ಏನಾಗಿದೆ ಇನ್ನೂ ಗೊತ್ತಿಲ್ಲ, ಬಸ್ ಕೆಳಗೆ. ನಮ್ಮದು ಇಲ್ಲಿ ಈ ವಾತಾವರಣಕ್ಕೆ ಇವರು ಒಂದು ಸ್ವಲ್ಪ ಇವನು ಪ್ರಾಣ ಅಪಾಯದಿಂದ ಬದುಕಿದ್ದಾನೆ. ಇವ್ರ ತಂದೆ ಹೋಗಿ ಹಾಸ್ಪಿಟ್ಲಾಗೆ ಇದ್ದಾರೆ. ಈಗ ನಾವು ಅಲ್ಲಿಗೆ ಹಾಸ್ಪಿಟ್ಲಿಂದ ಹೋಗ್ತಾ ಇದೀವಿ. ನಮ್ಮ ಡಾಕ್ಟ್ರು ಬಂದು ಇವನ್ನೆಲ್ಲ ವ್ಯವಸ್ಥಿತವಾಗಿ ಇಂಜೆಕ್ಷನ್ ಮಾಡಿದ್ದಾರೆ ಎತ್ತುಗಳಿಗೆಲ್ಲ. ಅವ್ರಿಗೆ ನಮ್ಮ ಸಂಘದಿಂದ ಕೃತಜ್ಞತೆಗಳು ತಲುಪಿಸ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.